ಅದ್ರ ಸಲುವಾಗಿ ಎಷ್ಟು ಪ್ರಕಾರದಿಂದ ತೋರಿಸ್ಬೋದು, ಆದರೂ ಶಿಷ್ಯರಿಗೆ ಅದು ಇದು ಆಗೋದಿಲ್ಲ. ಹಂಗೆ ಬ್ರಹ್ಮಾನಂದ ಮಹಾರಾಜರಿಗೆ ಇಷ್ಟ ಹಾಕಿರುವುದಿಲ್ಲ. ಬ್ರಹ್ಮಾನಂದ ಮಹಾರಾಜರಿಗೆ ಯೋಗ್ಯತಾ ಎಂಥದ್ದು ಗೊತ್ತಾಗುತ್ತದೆ. ಈಗ ಅವ್ರ ಪರೀಕ್ಷೆ ಅಲ್ಲ, ಅವು ಇನ್ನೊಬ್ಬರು ತಲೆಯಾಗಿ ಹುಚ್ಚಿ ಬಿಡಿಸೋ ಸಲುವಾಗಿ ಮಾಡಿರೋ ಪ್ರಯೋಗವು ಇರ್ತಿಲ್ಲ. ಒಂದು ದಿವಸ ಬ್ರಹ್ಮಾನಂದ ಮಹಾರಾಜರ ಮ್ಯಾಲೆ ಮಹಾರಾಜರ ಮನೆ ಮಾರ್ಗಿ ಮ್ಯಾಲೆ ರಣಗಳ ಬಿಸಿಲಾಗ ಹುಲ್ಲು ತೆಗಿಲಿಕ್ಕೆ ಒಂದು ಕೂಡಲೇ ಮಹಾರಾಜನ ಕೆಳಗೆ ಕೂತಿರೋ ಒಂದಿಷ್ಟು ಮಂದಿ ಜೊತೆ ಮಾತಾಡ್ಕೊತಾರೆ. ಕೂತಲ್ಲೇ ಒದರಿದ್ರು, ಬ್ರಹ್ಮಾನಂದ ಬಾ ಅಂತ ಒದರಿದ್ರು. ಅಂದ ಕೂಡಲೇ ಅವ್ರು ಬಂದ್ರೆ ಅಂತ ನೋಡಿ ಹೇಳಿ ಅಲ್ಲಿಂದ ಜಿಗಿದ್ರು. ನಾವೇನು ಮಾಡ್ತಿದ್ವಿ, ಏನು ಮಾಡ್ತಿದ್ವಿ, ಮೆಟ್ಲಾಗಿ ಬಂದು ಬಾತ್ರೂಮ್ಗೆ ಹೋಗಿ ಕೈಗಾರಿಕೆ ಫ್ರೆಶ್ ಆಗಿ ಬಂದು ಆಮೇಲೆ ಮಹಾರಾಜ ಎದುರಿದ್ರೆ ಚಲೋ ಎದುರಿದ್ರೇನು ಅಂತ ಆಮೇಲೆ ಕೇಳ್ತೀವಿ. ಒಂದು ದಿವಸ ಅವ್ರು ಮಾನವರು ಸ್ನಾನ ಮಾಡಿರ್ತೀವಿ. ಮಹಾರಾಜರು ಒದರಿದ್ರು. ಅವ್ರು ನದಿಯಾಗಿಂದ ಎದ್ದಲ್ಲ ಹಂಗೆ ಬಂದ್ಬಿಟ್ಟು ಗುಡಿಗೆ. ಅಂದ್ಬೇಕು ನಮ್ಮದು ನಿಷ್ಠ ಏನು, ಅವ್ರದ್ದು ನಿಷ್ಠ ಏನು, ಅವ್ರದಂಥ ನಿಷ್ಠ ಇದ್ದಾಗ ಅವ್ರನ್ನ ಯಾಕೆ ಪ್ರೀತಿ ಮಾಡಬಾರ್ದು? 50 ಮೈಲು ಕುದುರೆಯಿಂದ ಓಡಿ ಹೋಗ್ಬೇಕಾದ್ರೆ ನೀವು ಉಳ್ತೀರ ಅಂದ್ಬೇಕು. ಮತ್ತು ಅವ್ರನ್ನ ಯಾಕೆ ಪ್ರೀತಿ ಮಾಡಬಾರ್ದು? ನಿಮ್ಮ ಅವ್ರ ಸಲುವಾಗಿ ನೀವು ಏನು ಮಾಡ್ತೀರಿ ಹೇಳಿ? ನಿಮ್ಮನ್ನು ಯಾಕೆ ಪ್ರೇಮ ಮಾಡಬೇಕು? ಕುಸುಳ ನಮ್ಮನ್ನ ಯಾಕೆ ಪ್ರೇಮ ಮಾಡೋದಿಲ್ಲ, ನಮ್ಮನ್ನ ಯಾಕೆ ಸತ್ಯ ಕಲಿಯೋದಿಲ್ಲ? ನಮ್ಮ ಇಷ್ಟಾನೇ ಅಂಥದ್ದು. ಸಮರ್ಥರು ಕಲ್ಯಾಣ ಸ್ವಾಮಿ ಮತ್ತು ಕಲ್ಯಾಣ ಸ್ವಾಮಿ ಬಗ್ಗೆ ಯಾರ್ಯಾರಿಗೆ ಮನಸ್ಸಿನಾಗ ಇರುವುದಿಲ್ಲ ಕುಕಲ್ಪನಾ ಮಾಡಿ ಪಶ್ಚಾತ್ತಾಪ ಹೊಂದಿ ಅವ್ರ ಜೊತೆ ಒಂದು 5-6 ಮಂದಿ ಗುಡ್ಡದ ತುದಿಗೆ ಅಡ್ಡಾಡಿಕತ್ತಿದ್ರು. ಅವಾಗ ಅವ್ರಿಗೆ ಕಲ್ಯಾಣ ಸ್ವಾಮಿ ಬಗ್ಗೆ ಇದು ಇತ್ತು, ಅಸೂಯ. ಇವನ್ನ ಪ್ರೇಮ್ ಮಾಡ್ತಾರೆ ಅವರು. ಇವ್ನ ನಿಷ್ಠ ಏನಾದ್ರು ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರೇನು ಮಾಡಿದ್ರು, ಹಿಂಗೆ ತಮ್ಮದ ಶಲ್ಯ ತೊಗೊಂಡು ಹಿಂಗೆ ಮಾಡ್ಕೋತ ಕೈ ಬಿಟ್ಬಿಟ್ಟು ಗುಡ್ಡದ ತುದಿ ಮೇಲೆ ಆ ಗುಡ್ಡದ ಮ್ಯಾಲಿಂದ ಶಲ್ಯ ಬೀಳಲಿಕ್ಕೆ. ಆ ಉಳು ಶಿಷ್ಯರಿಗೆ ಎಲ್ಲರಿಗೂ ಹೇಳಿದರು, ಹೋದ್ರೆ ನಾನು ಶಲ್ಯ ಬೀಳಕ್ಕೆ ತೊಗೊಂಬರೋರೆ ಅಂತ. ಅವ್ರು ಆ ಗುಡ್ಡ ಹಿಡಿಯೋ ದಾರಿಲೇ ಓಡ್ಕೋತ ಹೋದ್ರು. ಅವರೆಲ್ಲರೂ ಹೋದ್ಮೇಲೆ ಕಲ್ಯಾಣ ಸ್ವಾಮಿಗೆ ಹೇಳಿದರು, ಕಲ್ಯಾಣ ಕಾಯ್ಬೇಕು ತೋರಿಸಿ ಏನು ನೋಡ್ಲಿಕ್ಕೆ ಹತ್ತಿ ಅಂತ. ಬಡ ಒಂದು ಪ್ರದಕ್ಷಿಣೆ ಹಾಕಿದ್ರು. ಎಲ್ಲಿದ್ದರು ಅಲ್ಲಿಂದ ಟನ್ನಂದಿ 120 ಅಡಿ ಕೆಳಗೆ ಜಿಗದಾರ. ಅವ್ರು ಕೆಳಗೆ ಜಿಗಿದು ಎಲ್ಲಿ ಕಾಲು ಊರಲ್ಲ ಅಲ್ಲಿ ಗುಡಿ ಕಟ್ಟ್ಯಾರ. ಯಾಕೆ ಪ್ರೇಮ ಮಾಡಬಾರ್ದು ಅವ್ರನ್ನ? ಸದ್ಗುರು ಸಲುವಾಗಿ ನೀವು ಏನು ತ್ಯಾಗ ಮಾಡ್ಲಿಕ್ಕೆ ತಯಾರಿದ್ದೀರಿ? ಏನು ನಿಮ್ಮ ದೇಹಾಭಿಮಾನ ಬಿಡ್ಲಿಕ್ಕೆ ತಯಾರಿದ್ದೀರಿ? ನಮಗೆ ಯಾಕೆ ನಿಮ್ಮನ್ನು ಮಾತಾಡಿಸ್ಬೇಕು? ಯಾಕೆ ನಿಮ್ಮ ಪ್ರೀತಿ ಮಾಡಬೇಕು? ಯಾಕೆ ನಿಮ್ಮನ್ನು ಹಚ್ಕೋಬೇಕು? ಏನು ನಮ್ಮಲ್ಲಿ ಅದ ಅಂತ ತಿಳ್ಕೊಂಡು ಮಾಡಬೇಕು ಅವರು? ಅಥವಾ ಅವ್ರದ್ದೊಂದು ಶಬ್ದಾರೆ ಪಾಲಿಸ್ತಿವೆ, ಒಂದು ಮಾತರೆ ಕೇಳ್ತಿವೆ, ಏನೋ ಅವ್ರ ಸಲುವಾಗಿ ಸೇರು ಅಂತಾದರೆ ಏನಾದರೂ ಮಾಡ್ತಿವೆ ಅನ್ಬೇಕು. ಯಾಕೆ ನಮ್ಮನ್ನು ಅವ್ರು ಪ್ರೀತಿ ಮಾಡಬೇಕು? ಆದರೂ ಅವ್ರು ದಯಾಳು ಇದ್ದಾರೆ. ನಮ್ಮ ಮೂರ್ಖತನ ಗೊತ್ತಿದ್ದು ಇವು ಕೈ ಬಿಟ್ಟರೆ ಹಿಂಗೆ ಇನ್ನೂ ಮೂರ್ಖ ಹಾಕಿ ಹೋಗ್ತಾವೆ ಅಂತ ಸುಮ್ಮನೆ ಹಚ್ಕೊಂಡು ತಿಳಿತು. ಕುದುರೆ ಹಿಂದಿಂದ ಓಡೋದು ಅಂದ್ರೆ ಅವಾಗೇನು ಹೈವೇ ಇದ್ದಿದ್ದಿಲ್ಲ, ಡಾಂಬರ್ ರೋಡ್ ಇದ್ದಿದ್ದಿಲ್ಲ. ಆ ಕುದುರೆ ಹತ್ಲಾಗಬೇಕು, ಹೋಗೋದು ಬರ್ದಿಲ್ಲಲ್ಲ, ಕಂಟಿ ಕದಡಿ ಅದರಿಂದ ಹಾಶಿ ಹೋಗುವ ಬ್ರಹ್ಮಾನಂದ ಮಹಾರಾಜರು ಅದ್ರ ಹಿಂದಿಂದನೇ ಹೋಗಿ ಒಂದು ದಿವಸ ಮಧ್ಯಾಹ್ನ 12 ಹೊಡೆದು ಅಪ್ಪಸಾಹೇಬ್ ಬಡಗಾಂವ್ಕರ್ ಹೇಳಿದ್ರು, ಚಕ್ಡಿ ತಯಾರು ಮಾಡಿರಿ, ಗಿರ್ವಿಗೆ ಹೋಗಿ ಚಕ್ಡಿ ಅವರು ಟಾಂಗ ತಯಾರು ಮಾಡಿಸಿ ಇತ್ತಿಲ್ಲ. ಅಪ್ಪಸಾಹೇಬ್ ಬಡಗಾಂವ್ಕರ್ ಮಹಾರಾಜರಿಗಿಂತ ಮುಂಚೆ ಹತ್ತಿ ಕೂತು ಮಹಾರಾಜರು ಕರೆದ್ರು, ಮಹಾರಾಜ್ ಬರ್ರಿ ಮ್ಯಾಲೆ ಕೂಡ ಬರ್ರಿ. ಮಹಾರಾಜರು ಹತ್ತು ಕೂತರು. ಬ್ರಹ್ಮಾನಂದ ಮಹಾರಾಜಿನ ಕೈ ಮುಟ್ಕೊಂಡು ನಿಂತಿದ್ರು. ಅವಾಗ ಮಹಾರಾಜರು ಬ್ರಹ್ಮಾನಂದ ನೀವು ನಡೀರಿ ಅಂತ ಹೋಯ್ ಮಹಾರಾಜ ಹ್ಞೂ ರೀ ಅಂತ ಅಂದ್ಕೂಡಲೇ ಹೊಂಟ್ರು ಅವರು. ಅವಾಗ ಅಪ್ಪಸಾಹೇಬ್ ಬಡಗಾಂವ್ಕರ್ ಅವ್ರನ್ನೂ ಮ್ಯಾಲೆ ಕೂಡ್ಲಿಕ್ಕೆ ಕರೀರಿ ದುಮಿಪಣಿಯ ಅಂದರು.
ಹ್ಞೂ ರೀ. ಆಮೇಲೆ ಅದು ಹಿಂದಿಂದ ಓಡಲಿಕ್ಕೆ ಮಠ ಮಧ್ಯಾಹ್ನ ಕೆಟ್ಟ ಧೂಳಿನ ರಸ್ತೆ ಆದ ಕೆಂಡ ರಸ್ತೆ ಆದದ್ದು. ಆಮೇಲೆ ಮುಖ ಮಹಾರಾಜ ತಮ್ಮ ಕಲಾಯಿ ಪಾಲಕ ತೆಗೆದು ಕೆಳಗೆ ಹೋಗಿದ್ರು. ಅವನ ತಲೆ ಮೇಲೆ ಇಟ್ಕೊಂಡು ಓಡಲಿಕ್ಕೆ ಮತ್ತು ಶಾಸ್ತ್ರ ವಿದ್ವಾಂಸರು ತೆಗೆದ ಮೇಲೆ ಹಾಕಿ ಶಾಲೆ ಹಾಕ್ಕೊಂಡು ಅಡ್ಡಾಡಿದ್ರೆ ಎಲ್ಲಿ ಬೇಕಲ್ಲಿ ಅವ್ರಿಗೆ ಸಾವಿರಾರು ರೂಪಾಯಿ ಸಂಭಾವನೆ ಕೊಡುವಂಥ ಯೋಗ್ಯತೆ ಅವರು ಮಾನ ಮರ್ಯಾದೆ ಮಾಡುವಂಥದ್ದು. ಅಂಥವರು ಒಬ್ಬ ಸಾಮಾನ್ಯ ಮನುಷ್ಯನ ಜೊತೆ ಅವ್ರು ಹಿಂದಿನ ಓಡ್ಲಿಕ್ಕೆ ಪಾಲಕ ಹೋಗಿದ್ರೆ ತಲೆ ಮೇಲೆ ಇಟ್ಕೊಂಡು ಓಡ್ಲಿಕ್ಕೆ ಬಂದ ಬಳಿಕ ಅಪ್ಪ ಸಾಹೇಬ್ ಬಡಗಾಂವ್ಕರು ಭಾವು ಸಾಹೇಬರಿಗೆ ಏನಂದರು, ಬ್ರಹ್ಮಾನಂದರು ಮಹಾರಾಜರ ಆಜ್ಞಾ ಪಾಲನೆ ಮಾಡಲಿಲ್ಲ, ಒಂದು ಗಿಂತು ಅಂದು ಕೂಡಲೇ ಶಕ್ಯನೇ ಇಲ್ಲ ಅಂದು ಭಾವು ಸಾಹೇಬರು. ಬ್ರಹ್ಮಾನಂದ ಮಹಾರಾಜರ ಆಜ್ಞಾ ಪಾಲನೆ ಮಾಡಲಿಲ್ಲ, ಇದು ಶಕ್ಯನೇ ಇಲ್ಲ, ನಿಮಗೆ ಏನೋ ಸ್ವಲ್ಪ ಆಗಿದೆ ಅಂತ ಕನ್ಫ್ಯೂಸ್ ಆಗಿದೆ. ಇಲ್ಲ ಅವರು ಮಹಾರಾಜರು ಬಾ ಅಂದರು, ಬಂದಿಲ್ಲ ಅವರು. ಬ್ರಹ್ಮಾನಂದ ಮಹಾರಾಜನ ಕೇಳಿ ನನಗೇನು ಗೊತ್ತಿಲ್ಲ ಅದು. ಮತ್ತು ನೀವು ರಣನ ಬಿಸಿಲಿತ್ತಲ್ಲ, ನೆಲ ಕಾಯ್ದಿತ್ತು, ನಿಮ್ಗೆ ಏನು ಅನ್ನಿಸ್ತಿತ್ತು? ನಾವು ಓಡೋ ಮುಂದೆ ಹಂಗೆ ಓಡೋ ಮುಂದೆ ಬೆಳೆದಿಲ್ಲ ಓಡ್ಲಿಕ್ಕೆ ಅನ್ನಿಸ್ತು. ತಲೆ ಮೇಲೆ ಪಾದಕ ಇಟ್ಕೊಂಡು ಓಡುವಾಗ ಬರ್ಫದಲ್ಲಿ ಓಡ್ಲಿಕ್ಕೆ ಇವಕ್ಕೆ ಆಜ್ಞಾ ಪಾಲನೆ ಮಾಡಿದ್ರು ಇಲ್ಲ. ನಾವು ಬರೀ ಏನಪ್ಪ ಅಂದ್ರೆ ಅವ್ರು ಹಂಗ್ಯಾಕೆ ಇವ್ರು ಹಿಂಗ್ಯಾಕೆ ನಾವು ಹಿಂಗ್ಯಾಕೆ ಅಂತೀವಿ. ಮತ್ತು ನಮ್ಮ ಸದ್ಗುರುಗಳಂದ್ರೆ ಸರ್ವಜ್ಞರು, ಎಲ್ಲರ ಅಂತಃಕರಣವನ್ನು ತಿಳ್ಕೊಂಡವರು ಅಂತ ಒಂದು. ಮತ್ತು ಇನ್ನೊಂದು ಕಡೆ ನಮ್ಮ ಸದ್ಗುರುಗಳಿಗೆ ಬುದ್ಧಿನೇ ಇಲ್ಲ, ತಿಳುವಳಿಕೆನೇ ಇಲ್ಲ. ಒಬ್ಬರನ್ನ ಹೆಚ್ಚು ಒಬ್ಬರನ್ನ ಕಡಿಮೆ ಮಾಡ್ತಾರೆ. ಮತ್ತು ಎದಕ್ಕೆ ಗುರು ಅನ್ಬೇಕು ಅವ್ರಿಗೆ? ಇಂಥವು ಎಷ್ಟೋ ಇದು ಆಗ್ತದೆ. ನಾವೊಬ್ಬ ಅಜ್ಞಾನಿ ಅಲ್ಲ, ಅವನ ಹೆಸರು ಏನಿದೆ, ಅವನು ಎಲೆ ಅಡಿಕೆ ತಿಂದು ಕೊಡ್ತಿದ್ದ, ಎಲೆ ಅಡಿಕೆ ಕೊಡ್ತಿದ್ದ ಸಮರ್ಥರಿಗೆ. ನೋಡಿ ಅವಾಗ ಹೇಳ್ತಾರೆ, ನೋಡೋರು ನಮಗೇನು ಕುಕಿಂಗ್ ಬರೋಂಗಿಲ್ಲ, ಇದು ಬಾಕಿ. ಆಮೇಲೆ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಬರೋಂಗಿಲ್ಲ. ನಾವು ಬರೀ ಬುದ್ಧಿ ಮೇಲೆ ಲಗಾವ್ಯಾವು. ಇದು ಬುದ್ಧಿಗೆ ನಿಲ್ಕೋ ವಿಷಯ ಅಲ್ಲ. ತೆರಿಗೆಗಳಿಗೆ ಬುದ್ಧಿ ಆ ಬುದ್ಧಿ ಮೇಲೆ ಲಗಾವಾಗಿರ್ತೀವಿ. ನಮಗೆ ಭಾವನಾ ಇಲ್ಲ, ನಮಗೆ ನಿಷ್ಠ ಇಲ್ಲ, ಕಳಕಳಿ ಇಲ್ಲ. ಮತ್ತು ಭಗವಂತನ ವಿಧಾನದಲ್ಲಿ ನಮಗೆ ಸಮಾಧಾನ ಇಲ್ಲ. ಬುದ್ಧಿ, ತರ್ಕ, ವಿಚಾರ ಅವು ಪರಮಾರ್ಥರು ಏನೂ ಉಪಯೋಗ ಇಲ್ಲ. ಏನು ವಿಚಾರ ಮಾಡಲಿಕ್ಕೆ ಶಕ್ಯ, ಏನು ಮಾಡಲಿಕ್ಕೆ ಶಕ್ಯ? ಇದೆಲ್ಲ ಯಾವ ನಿಮ್ಮ ಬುದ್ಧಿಶಕ್ತಿಯಿಂದ ನಡೆದ, ಏನು ನಿಮ್ಮ ವಿಚಾರ ಶಕ್ತಿಯಿಂದ ನಡೆದದು. ಎಷ್ಟು ಮಂದಿ ಕಂಪ್ಯೂಟ್ರ್ ಇವರು ಸಾಫ್ಟ್ ಇಂಜಿನಿಯರ್ ಕೂಡಿದ್ದು ಮಾಡಲಿಕ್ಕೆ ಶಕ್ಯದ? ಇವತ್ತು ಅವ್ರ ಸಂಕಲ್ಪದಿಂದ ನಡೆದ. 1,000 ಮಂದಿ ಸಾಫ್ಟ್ ಇಂಜಿನಿಯರ್ ಕೂಡಿಂಥವ್ರು ಮಾಡಿ ತೋರಿಸಿದ್ರೆ ತಿರುಗಿ ಮುಗಿ ಒಂದು ವಿಚಾರ ಏನಾದ್ರು ತಲೆಯಾಗಿ ತುಂಬಿಕೊಂಡು ಅದನ್ನು ಅವ್ರಿಗೆ ಏನು ಉಪಯೋಗ? ಉತ್ತರಾರ್ಧ ಯಾವಾಗ ಬರೀತೀರಿ? ಉತ್ತರಾರ್ಧ ಯಾವಾಗ ಬರೀತೀರಿ? ಶುರುವಾಗಿದೆ.